ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ಬೆಟರ್. ನಿನ್ನೆ ಮಾತ್ರೆ ತೊಗೊಂಡಿದ್ನಲ್ವ, ಸುಸ್ತನ್ನೋದು ಕಮ್ಮಿ ಆಗಿದೆ. ಒಬ್ರು ಕಮೆಂಟ್ ಹಾಕಿದ್ದೀರಾ ಹಾಸ್ಪಿಟಲಿಗೆ ಹೋಗಿ ಯಾಕ ಅಂತ. ಮಾತ್ರೆಗೆ ಹುಷಾರಾಯಿತು ಅಣ್ಣ, ಹಾಸ್ಪಿಟಲಿಗೆ ಏನಿಂತ ಹೋಗಲಿಲ್ಲ. ಶೀತ ಸ್ವಲ್ಪ ಹೋಗೋದು ಲೇಟ್ ಅಲ್ವಾ, ಅದಕ್ಕೆ ಫಸ್ಟ್ ಇವತ್ತು ಕಾಫಿ ಮಾಡ್ಕೊಂಡು ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹಾಲು ತೊಗೊಂಡು ಬರೋಣ ಹೋಗಿ. ಇದು ನೋಡಿ, ನೆನ್ನೆ ಹಾಕಿರೋ ಪಾತ್ರೆ ಅಲ್ಲೇ ಬಿದ್ದಿದೆ, ನಾನು ಎದ್ದಿಲ್ಲಲ್ವಾ, ಹಾಗಾಗಿ ಹುಷಾರಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಹುಷಾರಿದ್ರೆ ನೋಡಿ ಈ ಕೆಲಸ ಎಲ್ಲ ಕೌಂಟೇ ಆಗಲ್ಲ, ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಬನ್ನಿ ಟೀ ಕುಡಿಯೋಣ. ನಿನ್ನೆ ನೈಟ್ ಏನಾಯ್ತು ಗೊತ್ತಾ, ಊಟ ಏನಾದ್ರು ತೊಗೊಂಬರಲ್ಲ ಅಂದರೆ ಪೃಥ್ವಿ ಬೇಡ ನನಗೆ ಹಸಿವಿಲ್ಲ ಅಂತಂದೆ. ನಾನು ಸ್ವಲ್ಪ ಗಂಟ್ಲು ಉರಿಯುತ್ತೆ ಊಟ ಮಾಡುವಾಗ, ಆಗ ಕೆಮ್ಮಿ ಅವರು ಬೇಡ ಅಂತ ಹಾಗೆ ಮಲ್ಕೊಂಡ್ಬಿಟ್ರು. ಹಾಗಾಗಿ ಬ್ರೆಡ್ ತೊಗೊಂಬಂದೆ ನಾನೀಗ. ಅವರು ಕೂಡ ಊಟ ಮಾಡಿಲ್ಲ, ನಾನು ಬೇಡ ಅನ್ನಲ್ವಾ, ಮತ್ತು ಒಬ್ರಿಗೆ ಏನಕ್ಕೆ ಹೋಗೋದು ಆಚೆ ಅಂತ. ಈಗ ಬೇಗ ಏನಾದರೂ ಮಾಡಬೇಕು. ನಾನು ಹುಷಾರಿದ್ಬಿಟ್ರೆ ಕೆಲಸ ಮಾಡೋದಕ್ಕೆ ಯಾರು ಮಾಡ್ತಾರಪ್ಪ ಅಂತ ಅಂದ್ಕೊಳೋದೇ ಇಲ್ಲ. ನೋಡಿ, ನೀವೇ ನೋಡ್ತೀರಲ್ವಾ ವೀಡಿಯೋಸಲ್ಲಿ. ಆಮೇಲೆ ಸಾರಿ, ತುಂಬ ಜನ
ಕೇರ್ ಮಾಡಿದ್ದೀರಾ ಹಾಸ್ಪಿಟಲಿಗೆ ಹೋಗಿ ಅಕ್ಕ ಅಂತ. ನಾನು ಮೆಸೇಜ್ ನೋಡಿರಲಿಲ್ಲ, ಬೆಳಗ್ಗೆ ನೋಡಿದೆ. ಹಾಗಾಗಿ ಫಸ್ಟು ಸ್ಟಾರ್ಟ್ ಮಾಡುವಾಗ ಒಬ್ಬರೇ ಅಂತ ಹೇಳಿದ್ದೆ. ತುಂಬ ಜನ ಹೇಳಿದ್ದೀರಾ. ಇದು ನೋಡಿ ಮಳೆ ಶುರು ಆಯಿತು. ಹೊಸಲನ್ನು ತೊಳ್ಕೊಂಬಿಡೋಣ. ತಿಂಡಿ ಏನು ಮಾಡಬೇಕೋ ಗೊತ್ತಿಲ್ಲ, ಮಾಡಬೇಕು, ಐಡಿಯಾ ಇಲ್ಲ, ನೋಡೋಣ ಯಾವುದು ಅರ್ಜೆಂಟಿಗೆ ಆಗುತ್ತೋ ಅದನ್ನೇ ಮಾಡ್ಕೊಂಡ್ಬಿಡ್ತೀನಿ. ಇದು ನೋಡಿ ಮೊನ್ನೆ ಗುಡ್ಡಕ್ಕೆ ಹಾಕ್ಕೊಂಡು ಹೋಗಿದ್ನಲ್ವ, ಅದು ಬಟ್ಟೆ ಹಾಕೋಕ್ಕೆ ಎಲ್ಲಿ ಪ್ಲೇಸ್ ಇಲ್ಲಲ್ವ, ಹಾಗೆ ಮಡ್ಚಿಟ್ಟಿದ್ದೀನಿ. ವಾಶ್ ಮಾಡಬೇಕು ಅದನ್ನು. ಬಿಸಿಲಿಲ್ಲ, ನನಗೂ ಹುಷಾರಿರಲಿಲ್ಲ ಹೋಗಿ ಬಂದಾಗಿಂದ, ಹಾಗಾಗಿ ತೊಳೆದಿಲ್ಲ. ಅದನ್ನು ತೊಳಿಬೇಕು. ನೋಡೋಣ ಅದು ಯಾವಾಗ ತೊಳೆಯೋಕ್ಕಾಗುತ್ತೋ ಗೊತ್ತಿಲ್ಲ. ತುಂಬ ಬಟ್ಟೆ ಇದೆ. ಹೊಸ ತೊಳ್ಕೊಂಬಿಡೋಣ ಇವಾಗ. ದೇವಸ್ಥಾನ ಇದೆ, ಪೂಜೆ ಆಗ್ತಾ ಇದೆ, ಹಾಗೆ ತುಂಬ ಸೌಂಡ್ ಆಗ್ತಾ ಇದೆ. ನನ್ನ ವಾಯ್ಸ್ ಕೇಳಿಸಲ್ಲ, ಬೇಜಾರು ಮಾಡ್ಕೋಬೇಡಿ. ಅದು ಹೋಮ್ ಥಿಯೇಟರಾಗಿ ಮೈಕ್ ಇಟ್ಟಿದ್ದಾರಲ್ಲ, ಅದೇ ಸೌಂಡ್ ಜಾಸ್ತಿ ಕೇಳಿಸುತ್ತೆ. ಮನೆಯಲ್ಲಿ ಗಂಡ್ಮಕ್ಳು ಹುಷಾರಿಲ್ದಂಗೆ ಆದರೆ ಕೈಕಾಲು ಆಡಲ್ಲ. ಅದೇ ಹೆಣ್ಮಕ್ಳು ಹುಷಾರಿಲ್ದಂಗೆ ಆದರೆ ಮನೆ ಕೆಲಸ ಆಗಲ್ಲ. ಹೇಗಿದ್ದಿದ್ದು ಹಾಗೆ ಇರುತ್ತೆ. ಆ ಬಟ್ಟೆ ನೋಡಿದ್ರಲ್ವ ಆಗಲೇ, ಹಾಗೆ ಮಡ್ಚಿಟ್ಟಿದ್ದೀನಿ ಬೆಳಿಗ್ಗೆ. ಮುಂಚೆ ನೋಡಬೇಕಿತ್ತು, ನಾನು ತಂದು ಹಾಕಿದಾಗ ಹೇಗಿತ್ತೋ ಹಾಗೆ ಇತ್ತು. ಪಾಪ ಅವರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ. ನಾವಂದರೆ ಲೇಡೀಸ್ ಮಾಡ್ತಾ ಇಲ್ಲ ಅಂದರೆ ಅವರು ಈಗಂತಲ್ಲ, ಫಸ್ಟಿಂದನೂ ಆ ಥರ ಎಲ್ಲ ಮಾಡಿಲ್ಲ. ಅದು ಯಾಕೋ ಕಾಫಿ ಮಾಡಿದ್ದಾರೆ. ಮತ್ತು ಅವರು ಸ್ಟಾರ್ಟಿಂಗಿಂದನೂ ಹೋಟೆಲಲ್ಲೇ ಕೆಲಸ ಮಾಡಿರೋದು, ಆದರೆ ಮನೇಲಿ ಮಾತ್ರ ಕೆಲಸ ಮಾಡೋದಿಲ್ಲ. ಮತ್ತು ಶಾಪಲ್ಲಿ ಎಲ್ಲ ಮಾಡ್ಕೊತಾರೆ.
ನಿನ್ನೆನೇ ಕ್ಲೀನ್ ಮಾಡ್ತಾನೆ ಅಂದ್ಕೊಂಡೆ, ಹೇಳೋಕ್ಕಾಗಲಿಲ್ಲಲ್ಲ. ಈಗೂ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಲ್ಲ, ಸ್ವಲ್ಪ ಸುಸ್ತಾಗ್ತಾ ಇದೆ. ಇಷ್ಟೆಲ್ಲ ಆದರೆ ಮಾಡ್ಕೊತೀನಿ. ನೆನ್ನೆಪ್ಪ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಸುಸ್ತಾಗ್ಬಿಟ್ಟಿದೆ. ಇನ್ನೊಂದು ಕೆಲಸ ಇದೆ ಗೈಸ್, ಪಾತ್ರೆ ತೊಳಿಬೇಕು. ಜಕ್ಲಿ ಕೆಲಸ ಒಳಗಡೆದು ಆಯ್ತಲ್ವಾ? ತಿಂಡಿ ಮಾಡಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂತ. ತಿಂಡಿ ಮಾಡಲಿಲ್ಲ ಅಂದರೆ ಕುತ್ಕೊಂಡು ಸಮಾಧಾನದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ರೈಸ್ ಏನಾದರೂ ಮಾಡಿಟ್ಟು ಆಮೇಲೆ ಪೂಜೆ ಮಾಡಿದ್ರೆ ಆಚೆ ಮಳೆ ಬೀಳ್ತಾ ಇದೆ ಲೈಟಾಗಿ, ಹಾಗಾಗಿ ಪಾತ್ರೆ ಆಚೆ ಹಾಕೋಕ್ಕಾಗಲಿಲ್ಲ, ಹೊರಗಡೆ ತೊಗೊಂಡಿದ್ದೆ. ಹಾಕಿದರೆ ಸುಮ್ಮನೆ ನೀರು ಇಳಿಯೋದಿಲ್ಲ, ಆಮೇಲೆ ಮತ್ತೆ ನೀರು ತಿನ್ನುತ್ತೆ ನಾವೆಲ್ಲ. ಜೋರೇನು ಬರ್ತಾ ಇಲ್ಲ, ಹಾಗೆ ಇಬ್ಬನಿ ಥರ ಬೀಳ್ತಾ ಇದೆ. ಬನ್ನಿ ತಿಂಡಿ ತಿನ್ನೋಣ. ನಂದು ಪೂಜೆ ಎಲ್ಲ ಆದಮೇಲೆ ತಿಂಡಿ ನೋಡಿ. ಅವ್ರು ನೋಡಿ ನಾನು ಅಡುಗೆ ಮಾಡಿದ್ದೀನಿ ಇವತ್ತು, ಆಚೆ ತೊಗೊಂಬಂದಿದ್ದಾರೆ ಟಿಫನ್. ನಾನೇನು ಮಾಡಿರಲ್ಲಲ್ವ, ಆಗ ತೊಗೊಂಡು ಬಂದಿರಲ್ಲ. ಅವಾಗೀಗ ಅಡುಗೆ ಮಾಡಿಲ್ಲ ಅಂತ ಹೇಳ್ತಾನೇ ಇರ್ತಾರೆ. ಅದಕ್ಕಂತ ಇವತ್ತು ಫಸ್ಟ್ ರೈಸ್ ಮಾಡಿ ಪೂಜೆ ಮಾಡಿದ್ರೆ ಆಯ್ತಂತ ಫಸ್ಟ್ ರೈಸ್ ಮಾಡಿದ್ದೀನಿ. ನನಗೂ 2 ಫುಡ್ ಇಟ್ಟಿದ್ದಾರೆ. ಮಧ್ಯಾಹ್ನ ಅಡುಗೆ ಮಾಡೋ ಇದಿಲ್ಲ, ಹೆಂಗ ರೈಸ್ ಇದೆಯಲ್ವಾ. ಇದು ಖಾರ ಇದೆಯಾ ಏನು ನನಗೆ ಖಾರ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಅವತ್ತು ಗಂಟ್ಲು ಉರಿತಾ ಇದೆ. ನಾನು ಕೆಮ್ಮಿ ಸ್ವಲ್ಪ ಗಂಟ್ಲು ಇದಾಗಿದ್ದಿಲ್ವ, ಅದಕ್ಕೆ ಉರಿಬೋದು. ಸೊ ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ. ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋಸಲ್ಲಿ ಏನಾರ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಸರಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಕಡೆ ಚೆನ್ನಾಗಿ ಬಂದಿರಲ್ಲ, ಕಾರಣ
ಫೋನ್ ಇಡೋದಕ್ಕೆ ಇಲ್ಲೆಲ್ಲ ಸರಿಯಾಗಿ ಪ್ಲೇಸ್ ಇಲ್ಲ, ಹಾಗಾಗಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ಬೇಜಾರೇನಾಗಲ್ಲ, ತಪ್ಪಿದರೆ ತಿದ್ಕೊತೀನಲ್ವಾ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.